ಎಲ್ಲ ಇಬ್ಬರು ಡ್ರೈವರ್ಸ್ಗಳು ನಮ್ಮನ್ನ ಸೇಫಾಗಿ ಜಗನ್ನಾಥ್ಗೆ ಕರ್ಕೊಂಡು ಹೋಗೋಕೆ ತುಂಬ ಎಫರ್ಟ್ ಆಗ್ತಾ ಇದ್ದಾರೆ. ಇವರೇ ಉದಯ್, ಇವರು ಶಿವ ಟ್ರಿಪ್ ಮ್ಯಾನೇಜ್ಮೆಂಟ್ ಮಾಡಿ ಇಡೀ ರೂಟ್ನೇ ಕುಲ್ಗೆಟ್ ಕಿಪ್ಸಿರೋದು ಸಿದ್ದು ಅವರು. ಪಾಲ್ತು ಏನೂ ಯೂಸ್ ಇಲ್ಲ ಸರ್. ನಾವಿಲ್ಲ ಅಂದ್ರೆ ಏನು ಕೆಲಸನೂ ಆಗಲ್ಲ, ಆದ್ರೂ ಪಾಲ್ತು ಅಂತ ತಿಳಿದಾರೆ. ಆಲ್ವೇಸ್ ಸ್ಲೀಪಿಂಗ್ ಮಾಡಲಿಕ್ಕೆ ಹಾಯ್. ಜೊತೆಗೆ ನಾವು ಇದ್ದಾಗ ಯಮನು ಹತ್ರ ಬರಬಾರ್ದು, ನಮ್ಮ ಲೈಫ್ ಚೇಂಜ್ ಆಯ್ತು. ಗೈಸ್, ನಾವು ಭುವನೇಶ್ವರ್ ಬಂದಿದ್ದೀವಿ, ನಾಷ್ಟ ಮಾಡ್ತಾ ಇದ್ದೀವಿ. ಅಸ್ಸಾಂ ನೋಡಿ ಫ್ರೆಂಡ್ಸ್, ಸತತ 1 ಗಂಟೆಯಿಂದ ರೂಮ್ ಸಲುವಾಗಿ ಓಡಾಡಿ ಇವಾಗ ಒಂದು ಸಿಕ್ತು. ಮೆಡಿಮಿಕ್ಸ್ ಸೋಪ್ ಒಂದು ಕೊಟ್ಟು. ಹಾಯ್ ಗೈಸ್, ನಾವೀಗ ರೂಮಿಂದ ಲಿಂಗರಾಜ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇವಾಗ ತಾನೇ ಫ್ರೆಶ್ ಅಪ್ ಆಗಿ ಸಿಕ್ಕಾಪಟ್ಟೆ ಬಿಸಿಲು. ಒಂದು ನೋಡಿ ಇಲ್ಲಿ ಬೆವರು ಸಿಗ್ತಾ ಇದೆ. ಏನು ಮಾಡೋಕ್ಕಾಗಲ್ಲ, ನಮ್ಮ ಇಲ್ಲಿ ಕ್ಯಾಮ್ರಾಮ್ಯಾನ್ ಅವರು ಇಲ್ಲ ನೋಡಿ. ಕ್ಯಾಮ್ರಾಮ್ಯಾನ್ ಕಟ್ಟಪ್ಪ ಅಲ್ಲಿ ಕೊಟ್ಟಾಕೋ ಬರ್ತೀವಿ ಸುಮ್ಮನೆ ಇಟ್ಟದೆ. ಒಳಗಡೆ ದೇವಸ್ಥಾನದಲ್ಲಿ ಮೊಬೈಲ್ ಹಾಗೂ ಪರ್ಸು ಲೆದರ್ ಏನೇ ಇದ್ದರೂ ಅಲೋ ಮಾಡಲ್ಲ. ಮೊಬೈಲ್ ಕ್ಯಾಮ್ರಾ ಎಲ್ಲ ಹೊರಗಡೆನೇ ಇಡಬೇಕು. ನಾವು ಒಡಿಶಾದ ಭುವನೇಶ್ವರ್ ಇಲ್ಲಿ ಉದಯಗಿರಿ ಹಿಲ್ಸ್ಗೆ ಬಂದಿದ್ದೇವೆ. ಗಾಯ್ಸ್, ಊರಿಗೆ ಬರ್ಬೇಕಾದ್ರೆ ಈ ತರ ಇಲ್ಲಿ ಊಟ ಸರಿಯಾಗಿ ಸಿಗಲ್ಲ. ಇಲ್ಲಿ ನೋಡಿ ಡಿಶ್ ಕೊಟ್ರ ಡಿಶ್ ರೈಸ್ ಇವು ನಮ್ಮ ಕಡೆ ಶಾಂಡಿಗೆ ಅಂತಾರ. ಇವು ಇಲ್ಲಿ 4 ಪೀಸ್ ಕೊಟ್ಟಾರ. ಅವು ಇದಕ್ಕೆ ಈ ಡಿಶ್ಗೆ 150 ರೂಪೀಸ್. ರೋಟಿ ರೋಟಿನೂ ಇಲ್ಲ, ಎಕ್ಸ್ಟ್ರಾ ರೋಟಿ ಬೇಕಂದ್ರೆ ಮತ್ತೆ ಎಕ್ಸ್ಟ್ರಾ ಅಮೌಂಟ್ ಕೊಡ್ಬೇಕಂತ. ಅವು ರೋಟಿ ನೋಡ್ತೀವಿ ಜಸ್ಟ್ ಒಂದ್ ಪುರಿ ಎಷ್ಟು ಇರ್ತಾವ ಗಾಯ್ಸ್. ಹಾಗಾಗಿ ಅಲ್ಲೇ ಸ್ನಾಕ್ಸ್, ಊರಿಂದ ಸ್ನಾಕ್ಸ್ ಕೈ ತೊಳ್ಕೊಳ್ದೆ ನಾವು ತಿನ್ನೋದ ನಾವು ತೋರಿಸ್ಬಿಡ್ರ. ಊರಿಂದ ಬರ್ಬೇಕಾದ್ರೆ ಎಲ್ಲ ಸ್ನಾಕ್ಸ್, ಚುರುಮರಿ, ಚೂಡ, ಉಂಡಿ ಅಂತವೆಲ್ಲ ತಗೊಂಡ್ ಬರ್ರಿ. ಇವಾಗ ಭುವನೇಶ್ವರದ ರಾಮ್ ಮಂದಿರ್ಗೆ ಬಂದಿದ್ದೇವೆ. ಉದಯ್ ಮತ್ತು ಶಿವ ಅವರ ಡ್ರೈವಿಂಗ್ ತುಂಬಾ ಉತ್ತಮವಾಗಿ ಕರ್ಕೊಂಡ್ಬಂದ್ರು. ಮೆಚ್ಚಲ್ಬೇಕು ಅವ್ರನ್ನ ಇಬ್ಬರು. ಮುಂದೆ ಇನ್ನು ಪುರಿ ಜಗನ್ನಾಥ್ ಇಲ್ಲಿ ಕೇವಲ 30 ಕಿಲೋಮೀಟರ್ ಅನಿಸುತ್ತೆ. ಹೋಗಿ ನೆಮ್ಮದಿಯಾಗಿ ನಿದ್ದೆ ಮಾಡಿ ಬೆಜ್ಜೆ ಎದ್ದ ತಕ್ಷಣ 5 ಗಂಟೆಗೆ ಶ್ರೀ ಪುರಿ ಜಗನ್ನಾಥ ಅವರ ದರ್ಶನವನ್ನು ಮಾಡಿ ನಂತರ ಗೋನಾಥ್ನಲ್ಲಿರುವ ಸೂರ್ಯ ದೇವಾಲಯಕ್ಕೆ ಭೇಟಿ ನೀಡಿ ಸೂರ್ಯ ದೇವನ ಆಶೀರ್ವಾದ ಪಡೆದು ಮತ್ತೆ ಮರಳಿ ಬೀಚ್ಗೆ ಹೋಗಿ 1-2 ಗಂಟೆಗಳ ಕಾಲ ಬೀಚ್ನಲ್ಲಿ ಚಡ್ಡಿ ಮೇಲೆ ಓಡಾಡಿ ಮತ್ತೆ ಅಲ್ಲಿ ಫ್ರೆಶ್ನಲ್ಲಿ ಜಳಕ ಮಾಡಿ ಹೈದರಾಬಾದ್ಗೆ ಹೋಗ್ಬೇಕನ್ನೋ ಒಂದು ಪ್ಲಾನ್ ಇದೆ, ಡಿಸಿಷನ್ ಮಾಡಿದ್ದಾರೆ. ನೋಡೋಣ ಏನಾಗುತ್ತೆ ಮುಂದೆ, ಮತ್ತೆ ಅಪ್ಡೇಟ್ ಮಾಡ್ತೀವಿ.
ನಮ್ಮನ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್. ಬೆಳಿಗ್ಗೆ 6 ಗಂಟೆ ಆಗಿದೆ. ನಾವು ಇವಾಗ ಬೀಚ್ಗೆ ಹೋಗ್ತಾ ಇದ್ದೀವಿ. ಇವಾಗ ಬಟ್ಟೆ ಬದಲಾಯಿಸಿ ಬೀಚ್ಗೆ ಹೋಗ್ತಾ ಇದ್ದೀವಿ. ಪಾರ್ಕಿಂಗ್ ಮಾಡಿದ್ದೀವಿ. ನಮ್ಮ ಗಾಡಿ ಕೀ ಇರೋದು ರಿಮೋಟ್ ಕಂಟ್ರೋಲ್ ಸೆನ್ಸಾರು ನೀರಲ್ಲಿ ಹಾಕಿದರೆ ಬಾದಾಗುತ್ತೆ ಅಂತ, ಅದಕ್ಕೆ ನಾವು ಇಲ್ಲೇ ಒಬ್ಬೊಬ್ಬರಾಗೆ ನಿಂತ್ಕೊಂಡು ಎಂಜಾಯ್ ಮಾಡ್ತಾಯಿದ್ದೀವಿ. ಇಷ್ಟೊತ್ತು ನಾನು ನೀರಲ್ಲಿ ಒಂದು ಅರ್ಧ ಗಂಟೆ ನೀರಲ್ಲಿ ಎಂಜಾಯ್ ಮಾಡಿ ಇವಾಗ ನಿಂತಿದ್ದೇನೆ. ಅಲ್ಲಿ ಯಾರಿಗಾದರೂ ಸ್ವಲ್ಪ ರೆಸ್ಟ್ ಮಾಡೋರಿದ್ದರೆ ಬರ್ತಾರೆ, ಆವಾಗ ನಾನು ಹೋಗ್ತೀನಿ. ಬೀಚಲ್ಲಿ ಎಂಜಾಯ್ ಮಾಡಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ನಾವು ಇವಾಗ ಹಾಯ್ ಗಾಯ್ಸ್, ಲೋಕಲ್ ಬೈಕ್ ತರ ಐತಿ. ಜೋರು ಮಾತಾಡ, ಜೋರು ಕರ್ಕೊಂಡು ಅಲ್ಲಿ ಪಾರ್ಕಿಂಗ್ನಿಂದ ಗುಡಿ ಮಠ ಕರ್ಕೊಂಡು ಹೋಗ್ತಾರೆ. ದರ್ಶನ ಮಠ ಅದು ಮೇನ್, ಅಲ್ಲಿ ಮಠ ಬಿಡಂಗಿಲ್ಲ, ಇಲ್ಲೇ ಬಿಟ್ಬಿಡ್ತಾರೆ. ಇಲ್ಲಿ ಒಂದು ಗಾಡಿ ಒಂಥರ ಈ ಕಡೆ ಬಿಟ್ಟರೆ $100 ಐತಿ. ಅಲ್ಲಿ ಪಾಪ ರಿಕ್ಷಾ ಓಡಿಸೋರಿಗೆಲ್ಲ ಪೊಲೀಸರ ಕಾಟ ಇರೋದ್ರಿಂದ ಪಾಪ ಗಲ್ಲಿಯಲ್ಲೆಲ್ಲ ಓಡಾಡಿ ನಮ್ಮನ್ನು ದೇವಸ್ಥಾನದವರೆಗೂ ಬಿಡ್ತಾರೆ. ಅಲ್ಲಿ ಲೀಗಲಾಗಿ ಪರ್ಮಿಷನ್ ಇಲ್ಲ ಅನಿಸುತ್ತೆ. ಪೊಲೀಸರು ಒಂದು ಫೈನ್ ಹಾಕ್ತಾರೆ ಅಂತ ಪಾಪ ಇಲ್ಲಿ ಗಲ್ಲಿಯಲ್ಲೆಲ್ಲ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದ ಅವರು. ನೋಡಿ ಇಲ್ಲಿ ಎಲ್ಲಿ ನೋಡಿದ್ರು ಇದನ್ನೇ ಮಾರಕ್ಕೆ ಇಟ್ಟಿರ್ತಾರೆ. ಜಾತ್ರೆಗೆ ರಥವನ್ನು ಮಾಡ್ತಾ ಇದ್ದಾರೆ. ರೆಡಿ ಆಗ್ತಾ ಇದೆ. ಮುಖ್ಯ ದ್ವಾರದಲ್ಲಿ ಮೇನ್ ಎಂಟ್ರಿ ಇಲ್ಲಿಂದ ದೇವಸ್ಥಾನ. ತುಂಬ ಸೆಕೆಯಿಂದ ಮೈಯಲ್ಲಿ ಬೆವರು ಹಿಡಿದು ಬಟ್ಟೆ ಎಲ್ಲ ತೊಯ್ದು ಬಿಡ್ತಾವೆ. ಇಲ್ಲಿ ಅಷ್ಟೊಂದು ಸೆಕೆ. ಇವಾಗ ನಾವು ಚಪ್ಪಲಿ ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾವು ಮಧ್ಯಾಹ್ನ 2 ಗಂಟೆ ಆದರೂ ನಂಬರಲ್ಲಿ ತುಂಬ ನಂಬರ್ ಇದೆ. ಲೈನ್ನಲ್ಲಿ ತುಂಬ ನಂಬರ್ ಇದೆ. ಇಲ್ಲಿ ಲೈನಲ್ಲಿ ನಿಂತವರಿಗೆ ತಂಪಾದ ಗಾಳಿ ಬರಲಿ ಅಂತ ಕೂಲರೆಲ್ಲ ವ್ಯವಸ್ಥೆ ಮಾಡಿರ್ತಾರೆ. ಮತ್ತು ಇಲ್ಲಿ ನೆಲದ ಮೇಲೆ ಹೋಗಲಿಕ್ಕೆ ಇದು ನೀರು ಹಾಕಿ ಬಿಸಿ ಆಗದ ಹಾಗೆ ನೋಡ್ಕೊಂಡಿರುತ್ತಾರೆ. ಇದು ಪೂರ್ತಿ ಲೈನು. ಚೆಕ್ಔಟು ಬೆಳಗ್ಗೆ 8ರಿಂದ 9 ಗಂಟೆ ಒಳಗೆ ಆಗಬೇಕಾಗುತ್ತೆ. ಅದಕ್ಕೆ ಎಲ್ಲರೂ ಅದೇ ಟೈಮಲ್ಲಿ ದೇವಸ್ಥಾನಕ್ಕೆ ಬಂದಿರ್ತಾರೆ ಅಂತ ನಾವು ರಾತ್ರಿ 11-12 ಗಂಟೆಗೆ ಹೋಗಿ ದರ್ಶನವನ್ನು ಪಡೆದ್ವಿ. ಆವಾಗ ಜಾಸ್ತಿ ರಶ್ ಇರಲಿಲ್ಲ. ಆವಾಗ ಕೇವಲ 1-1.5-2 ಗಂಟೆಯಲ್ಲಿ ನಮಗೆ ಚೆನ್ನಾಗಿ ದರ್ಶನವಾಯಿತು. ಅದಕ್ಕೆ ರಾತ್ರಿ ಹೊತ್ತು ದರ್ಶನ ಪಡೆಯಲು ಉತ್ತಮ.
ಕೋನಾರ್ಕ್ ಬರೋದಾದ್ರೆ ಗೂಗಲ್ ಮ್ಯಾಪ್ ನೋಡಿ ಬರಕ್ಕೆ ಹೋಗ್ಬೇಡಿ ಯಾವಾಗಲೂ. ಅದು ಓನಿಲಿ ಅಲ್ಲಿ ಇಲ್ಲಿ ತಿರುಗಾಡಿಸ್ತೆ. ಯಾರನ್ನಾದ್ರೂ ಕೇಳ್ಕೊಂಡು ಬನ್ನಿ. ರೋಡ್ ಎಲ್ಲ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಇದ್ದಾವೆ, ಅದಕ್ಕಾಗಿ ಯಾರನ್ನಾದ್ರೂ ಕೇಳ್ಕೊಂಡು ಬನ್ನಿ. ಇಲ್ಲಾಂದರೆ ಅಲ್ಲಿ ಸುತ್ತಾಡಿ ನೀವು ಕೋನಾರ್ಕ್ ಹೋಗೋದೇ ಬಿಡ್ತೀರಾ. ಅದೇ ಫ್ರೆಂಡ್ಸ್, ನಾವು ಮ್ಯಾಪ್ ಹಾಕಿ ಹೋಗ್ತಾ ಇದ್ವಿ. ಅದು ಗಲ್ಲಿಯಲ್ಲಿ ಎಲ್ಲ ಗಲ್ಲಿ ಅಲ್ಲಿ ಇಲ್ಲಿ ಎಲ್ಲ ತೋರಿಸಿ ನಾವು ಎಲ್ಲ ಕಡೆ ಹೋಗಿ ಅಲ್ಲೆಲ್ಲ ರೋಡ್ ಕನ್ಸ್ಟ್ರಕ್ಷನ್ ಎಲ್ಲ ಸ್ಟಾರ್ಟ್ ಇದೆ, ಅದೆಲ್ಲ ಮ್ಯಾಪಲ್ಲಿ ತೋರಿಸಲ್ಲ. ಅದು ಹೇಗೆ ತೋರಿಸುತ್ತೆ ಆ ಥರ ಎಲ್ಲ ಹೋದ್ವಿ. 2-3 ಕಡೆಯಲ್ಲಿ ನಾವು ಮತ್ತೆ ತಿರ್ಗಾ ಬಂದು ಆಮೇಲೆ ಒಂದು ಅರ್ಧ ಗಂಟೆ ಮೇಲೆ ಅಲ್ಲೇ ಊರಲ್ಲಿ ಗಲ್ಲಿ ಓಡಾಡಿ ಆಮೇಲೆ ನಮ್ಗೆ ಹೈವೇ ಸಿಕ್ತು. ಅಲ್ಲಿ ಜನರನ್ನ ಕೇಳ್ತಾ ಬಂದ್ವಿ. ಮತ್ತು ಇಲ್ಲಿ ನಮ್ಮ ಲ್ಯಾಂಗ್ವೇಜ್ ಗೊತ್ತಾಗಲ್ಲ ಅವ್ರಿಗೆ, ಹಿಂದಿನೂ ಬರಲ್ಲ ಸರಿಯಾಗಿ. ಅದಕ್ಕೆ ಆದಷ್ಟು ಕೇಳ್ಕೊಂಡು ಬರೋದು ಒಳ್ಳೆಯದು. ಓಕೆ ಗೈಸ್, ಮತ್ತೆ ಅಲ್ಲಿ ಬಿಡೋಣ. ಟೆಂಪಲ್ಗೆ ಹೋಗ್ಬೇಕಾದ್ರೆ ಈ ಥರನೇ ಗಾಡಿ, ಕಾರ್ ಬಿಡಲ್ಲ, ಈ ಥರ ಗಾಡಿ ಮೇಲೆ ಹೋಗ್ತಾ ಇದ್ದೀವಿ. ನಮ್ಮ ವಾಹನಗಳನ್ನು ಒಳಗಡೆ ಬಿಡ್ತಾರೆ, ಆದರೆ ನಾವೇ ಇರಲಿ ಅಂತ ನಡ್ಕೊಂಡು ಹೋದ್ವಿ. ಕೋನಾರ್ಕ್ನ ಸನ್ ಟೆಂಪಲ್ ಮುಂದೆ ಮಾರುಕಟ್ಟೆಯಲ್ಲಿ ಸ್ಪೆಕ್ಟ್ ತೊಗೊಳ್ತಾ ಇದ್ದಾರೆ. 100 ರೂಪೀಸ್ ಒಂದು ಅಂತ ಹೇಳಿದರು, 80 ರೂಪೀಸ್ಗೆ ಕೊಡ್ತಾರೆ. ಚೆನ್ನಾಗಿದೆ. ಈಗ ನಾವು ಸೂರ್ಯ ದೇವಾಲಯ ಕೋನಾರ್ಕ್ಗೆ ಬಂದಿದ್ದೀವಿ. ಇದು ಛಾಯಾದೇವಿ ಮಂದಿರ ಅಂತ ಅರ್ಧದಲ್ಲೇ ಇದು ನಿಂತೋಗ್ಬಿಟ್ಟಿದೆ. ಇಲ್ಲಿ ಅಲ್ಲಿ ನೋಡ್ಬೋದು ಬ್ಯಾಕ್ ಸೈಡು ಸೂರ್ಯದೇವ, ಅಲ್ಲಿ ದೇವಾಲಯ ಅಲ್ಲಿ ನೋಡಿ. ಇಲ್ಲಿ ನನ್ನ ಫ್ರೆಂಡ್ ಇದನ್ನ ಕೋನಾರ್ಕದಲ್ಲಿ ಮಾಡೋ ನಾನು ಫೋಟೋ ತೆಗಿ ಅಂತ ಅಂತಿದ್ದಾನೆ. ಹೌದು, ಇದನ್ನ ವಿಡಿಯೋನ ಮತ್ತೆ ಮುಂದುವರಿಸ್ತೀವಿ. ಫೋಟೋ ತೆಗಿಬೋದು. ಅವನು ಇಲ್ಲೇ ಬಂದ್ಬಿಟ್ಟ. ಮೊಬೈಲ್ ಎಲ್ಲ ಅದಕ್ಕೆ ನಾವು ಟಿಕೆಟ್ ತೊಗೊಂಡು ಮೊಬೈಲ್ ಸಂಬಂಧ
ಈಗ ಮಂತ್ರಾಲಯಕ್ಕೆ ಬಂದಿದ್ದೇವೆ. ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿಯ ದರ್ಶನವನ್ನು ಪಡೆದು ಮರಳಿ ಮನೆಗೆ ಹೊರಡಲಿದ್ದೇವೆ. ವಾಸ ಮಂತ್ರಾಕ್ಷತೆಯ ಅರಸ ಗುರು ರಾಘವೇಂದ್ರ 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 ಗುರು ರಾಘವೇಂದ್ರ ರಾಘವೇಂದ್ರ ರಾಘವೇಂದ್ರ